ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ 2ನೇ ಅಧ್ಯಾಯ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 2. ಕೀರ್ತನೆಯ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರು ಎಷ್ಟೋ ಧನ್ಯರು ಅಂತ ಹೇಳ್ಬಿಟ್ಟು. ಆದರೆ ಧ್ಯಾನ ಮಾಡಿಕೊಳ್ಳುವುದಕ್ಕೆ ಮುಂಚಿತವಾಗಿ ಒಂದು ಪ್ರತ್ಯೇಕತೆಯ ಒಂದು ಜೀವನ ಇರಬೇಕು. ಅಂದರೆ ಇಡೀ ಲೋಕದಲ್ಲಿ ಎಷ್ಟೋ ಜನರು ಪಾಪಾತ್ಮರು, ದುಷ್ಟರು ಇದ್ದಾರೆ. ಹಾಗಿರುವಾಗ ಅವರನ್ನೆಲ್ಲ ಪ್ರತ್ಯೇಕವಾಗಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಲೋಕನೇ ಬಿಟ್ಟು ಹೋಗಬೇಕಾಗ್ತದೆ. ಇಲ್ಲ, ನಾವು ಇರುವಂಥದ್ದು ನಮ್ಮ ಜೀವನದಲ್ಲಿ ನಮಗೆ ದೇವರ ಹತ್ತಿರಕ್ಕೆ ನಡೆಸುವಂಥವರನ್ನು ನಾವು ಅಂಥವರ ಅನ್ಯೋನ್ಯತೆ ಇಟ್ಕೊಳ್ಬೇಕು. ಯಾರೋ ಒಬ್ಬ ಸೇವಕರು ಹೇಳಿದ ಮಾತು ನನಗೆ ನೆನಪಿಗೆ ಬರ್ತದೆ. ಅದೇನೆಂದರೆ, ನೀನು ನನ್ನನ್ನು ಭಕ್ತಿವಂತನಾಗಿ ಮಾಡು, ಯು ಮೇಕ್ ಮೀ ಗಾಡ್ಲಿ, ಅಥವಾ ನನ್ನಿಂದ ನೀನು ಭಕ್ತಿವಂತನಾಗಿ ಇರುವುದಕ್ಕೆ ಯತ್ನಿಸು, ಟ್ರೈ ಟು ಬಿ ಗಾಡ್ಲಿ ಫ್ರಮ್ ಮೀ. ಈ ಎರಡೂ ಇಲ್ಲದಿದ್ದರೆ ನೀನು ನನ್ನನ್ನು ಭಕ್ತಿವಂತನಾಗಿ ಮಾಡ್ತಾ ಇಲ್ಲ, ನಾನು ನಿನ್ನನ್ನು ಭಕ್ತಿವಂತನಾಗಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಹಾಗಿದ್ದರೆ ನಾವು ಪ್ರತ್ಯೇಕವಾಗಿರೋದು ಒಳ್ಳೆಯದು. ವಿಶೇಷವಾದ ಒಂದು ಅಂತರವನ್ನು ನಾವು ತೆಗೆದಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು ಎಂಬುದಾಗಿ. ಆದುದರಿಂದ ಆ ರೀತಿಯಾಗಿರುವಾಗ ದೇವರ ಮಾರ್ಗವನ್ನು ನಾವು ಹಿಂಬಾಲಿಸುವುದಕ್ಕೆ, ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಮಗೆ ಅನುಕೂಲ. ಸರಿ, ಅದರಲ್ಲಿ ಒಂದು ಮಾತು ನನಗೆ ಭಾಳ ಸ್ಪರ್ಶಿಸುವಂಥ, ಎದ್ದು ಕಾಣುವಂಥ ಒಂದು ವಾಕ್ಯ. ಅದೇನಂತ ಹೇಳಿದ್ರೆ, 3ನೇ ವಚನದಲ್ಲಿ ಅಂಥವರ ಕಾರ್ಯವೆಲ್ಲ ಸಫಲವಾಗುವುದು. ಎಂಥವರ ಕಾರ್ಯ ಅಥವಾ ಯಾರ ಕಾರ್ಯ ಅಂತ ಹೇಳ್ಬಿಟ್ಟು ನೋಡುವಾಗ, ಯಾರ್ಯಾರು ಧ್ಯಾನಿಸ್ತಾರೆ, ದೇವರ ವಾಕ್ಯ ಧ್ಯಾನ ಮಾಡ್ತಾರೆ, ಅಂಥವರ ಕಾರ್ಯ, ಅವರು ಮಾಡೋದೆಲ್ಲ, ಅವರು ಮುಟ್ಟಿದ್ದೆಲ್ಲ ಬಂಗಾರ ಅಂತ ಹೇಳಲ್ಲ, ಹಾಗೆ ಅವರು ಮಾಡೋದೆಲ್ಲ ಸಫಲವಾಗ್ತದೆ. ಅಂಥ ಒಂದು ಜೀವನ ನಮಗೆ ಬೇಕಲ್ವೇ? ನಮಗೆ ಬೇಕು. ಹಾಗಾದರೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು. ದೇವರ ವಾಕ್ಯ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಯಾವುದಂದರೆ ಹಳೆ ಒಡಂಬಡಿಕೆಯನ್ನು ಅಂತ ಹೇಳ್ಬಿಟ್ಟು, ಧರ್ಮಶಾಸ್ತ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ ಥೋರಾ 1-2 ಯೆಹೋವನ ಧರ್ಮಶಾಸ್ತ್ರ, ಅದನ್ನು ಧ್ಯಾನ ಮಾಡುವವರು ಅಂತ ಹೇಳುವಾಗ ಅದು 66 ಪುಸ್ತಕಗಳನ್ನಲ್ಲ. ಈಗ ನಮಗೆ ಲಭ್ಯವಿರುವಂಥದ್ದು 66 ಪುಸ್ತಕಗಳು. ಆದರೆ ಅಂದು ಹೆಚ್ಚಿನ ಅಂಶ ಒಂದು 5 ಪುಸ್ತಕ, ಮೋಶೆಯ ಧರ್ಮಶಾಸ್ತ್ರ, ಬೋಧನೆಯ 5 ಪಂಚಗ್ರಂಥಗಳು ಆಗ ಲಭ್ಯವಿದ್ದು. ಯಾಕಂದರೆ ಕೀರ್ತನೆಗಳು ಇನ್ನೂ ಇರಲಿಲ್ಲ. ಯಾಕಂದರೆ 1ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಈ ಮಾತನ್ನು ಹೇಳ್ತಾ ಇರೋದ್ರಿಂದ ಕೀರ್ತನೆಯನ್ನು ಧ್ಯಾನಿಸುವಂಥ ಬರೆದಿಲ್ಲ ಅಲ್ಲಿ. ಯಾಕಂತೇಳಿದ್ರೆ ಆಗ ಲಭ್ಯವಿರಲಿಲ್ಲ. ಹಾಗಾದರೆ ಹಳೆ ಒಡಂಬಡಿಕೆ ಕೆಲವು ಪುಸ್ತಕಗಳು, ಅದರಲ್ಲಿಯೂ ಆ ಪಂಚಗ್ರಂಥಗಳು, ಮೋಶೆಯ ಪಂಚಗ್ರಂಥಗಳು, ಅದನ್ನು ಧ್ಯಾನಿಸುವಂಥವರು ಎಷ್ಟೋ ಧನ್ಯರಂದರೆ ಅರ್ಥ ಸಂತೋಷ. ಸಿಂಪಲಾಗಿ ಹೇಳಬೇಕಾದ್ರೆ ಸಂತೋಷ, ಅವರಿಗೆ ಆ ದೈವಿಕವಾದಂಥ ಒಂದು ಸಂತೋಷ ಸಿಗ್ತದೆ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ. ಧ್ಯಾನ ಅಂತ ಹೇಳಿದರೆ ಅದನ್ನು ಮತ್ತೆ ಆಲೋಚನೆ ಮಾಡುವಂಥದ್ದು, ದೇವ್ರ ವಾಕ್ಯವನ್ನು ಮತ್ತೆ ನೆನಪಿಗೆ ತಂದುಕೊಳ್ಳುವಂಥದ್ದು. ಹಸು ಯಾವ ರೀತಿಯಾಗಿ ಹುಲ್ಲನ್ನು ತಕ್ಕೊಂಡು ಅದನ್ನು
ಕ್ರಮೇಣ ಅನಂತರ ಮತ್ತೆ ಅದನ್ನು ತಂದು ಬಾಯಲ್ಲಿ ಅದನ್ನು ಚೆನ್ನಾಗಿ ಅಗೆದು ಅದು ಯಾವ ರೀತಿಯಾಗಿ ಅದನ್ನು ಎಂಜಾಯ್ ಮಾಡ್ತದೋ ಆ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಮತ್ತೆ ಮತ್ತೆ ತಂದುಕೊಂಡು ಅದನ್ನು ಆಲೋಚಿಸಿ ಅದರ ಬಗ್ಗೆ ಪಿಸುಗುಟ್ಟುತ್ತಾ ಅದನ್ನು ಧ್ಯಾನಿಸ್ತಾ ಇರುವಂಥವರು ಎಷ್ಟೋ ಧನ್ಯರು. ಸರಿ, 2ನೇ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 2. ಈ 2ನೇ ಕೀರ್ತನೆ ಮೆಸ್ಸಿಯನ ಕೀರ್ತನೆ. ಇಟ್ಸ್ ಅ ಮೆಸ್ಸಿಯಾನಿಕ್ ಸಾಂಗ್. ಕೀರ್ತನೆ 150 ಅಧ್ಯಾಯಗಳಿದೆ ಈ ಕೀರ್ತನೆ ಗ್ರಂಥದಲ್ಲಿ. ಅದರಲ್ಲಿ 19 ಕೀರ್ತನೆಗಳು ಮೆಸ್ಸಿಯನ ಕೀರ್ತನೆಗಳು. 2ನೇ ಕೀರ್ತನೆ ಉದಾಹರಣೆಗೆ 8ನೇ ಕೀರ್ತನೆ, 16ನೇ ಕೀರ್ತನೆ, 21ನೇ ಕೀರ್ತನೆ, 22ನೇ ಕೀರ್ತನೆ, 23ನೇ ಕೀರ್ತನೆ, ಈ ರೀತಿಯಾಗಿ ಒಂದೊಂದು ಕೀರ್ತನೆಗಳು 19 ಕೀರ್ತನೆಗಳು ಮೆಸ್ಸಿಯನ ಕೀರ್ತನೆಗಳಿದೆ. 40ನೇ ಕೀರ್ತನೆ ಉದಾಹರಣೆಗೆ ಅದು ಕೂಡ ಮೆಸ್ಸಿಯನ ಕೀರ್ತನೆ. 41ನೇ ಕೀರ್ತನೆ, 45ರಿಂದ 48 ಅಧ್ಯಾಯಗಳು ಅದು ಕೂಡ ಮೆಸ್ಸಿಯನ ಕುರಿತಾಗಿರುವಂಥ ಕೀರ್ತನೆಗಳು. ಈ ರೀತಿಯಾಗಿ 19 ಕೀರ್ತನೆಗಳು ಮೆಸ್ಸಿಯನ ಕುರಿತಾದಂಥ ಕೀರ್ತನೆಗಳು. ಇನ್ನೂ ಕೂಡ ಹೇಳಬೇಕಾದ್ರೆ 48 ಹೇಳಿದ್ನಲ್ವ, 68ನೇ ಕೀರ್ತನೆ, 69ನೇ ಕೀರ್ತನೆ, 72ನೇ ಕೀರ್ತನೆ, 89ನೇ ಕೀರ್ತನೆ, 102ನೇ ಕೀರ್ತನೆ, 110ನೇ ಕೀರ್ತನೆ, 118ನೇ ಕೀರ್ತನೆ. ಬಹುಶಃ ನಾನು ಹೇಳೋದು ನಿಮ್ಮಲ್ಲಿ ನೀವು ಬರ್ಕೊಂಡ್ರೆ ಒಳ್ಳೆಯದೇನೋ, ಯಾಕಂತ ಹೇಳಿದರೆ ಅನೇಕ ವಿಷಯಗಳು ನಾವು ಕಲಿತುಕೊಳ್ಳಲಿಕ್ಕಿದ್ದೇವೆ. ಮತ್ತು ಈ ಮೆಸ್ಸಿಯನ ಕುರಿತಾದಂಥ ಕೀರ್ತನೆಗಳು 19 ಇದೆ, 150 ಕೀರ್ತನೆಗಳಲ್ಲಿ. ಆದರೆ ನಾವು ಏನು ಮಾಡಬೇಕಂತಿದ್ದೀವಿ, ಪ್ರತಿ ಕೀರ್ತನೆಯಲ್ಲಿಯೂ ಕ್ರಿಸ್ತನನ್ನು ನಾವು ನೋಡಲಿಕ್ಕಿದ್ದೇವೆ. ಪ್ರತಿ ಕೀರ್ತನೆಯಲ್ಲಿ ಕ್ರಿಸ್ತನನ್ನು, 150 ಕೀರ್ತನೆಯಲ್ಲಿಯೂ ಕ್ರಿಸ್ತನನ್ನು ನಾವು ನೋಡಲಿಕ್ಕೆ ಸಾಧ್ಯನಾ? ಸಾಧ್ಯ. ಯಾಕೆ, ಹೇಗೆ? ಒಂದು ವಾಕ್ಯ ನಿಮಗೋಸ್ಕರವಾಗಿ ಓದ್ತೇನೆ. ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ, ಎಮ್ಮಾಹು ಎಂಬ ಊರಿನ ಕಡೆಗೆ ಶಿಷ್ಯರು ಹೊರಡ್ತಾ ಇದ್ದಾರೆ. ಆ ಎಮ್ಮಾಹು ಹಳ್ಳಿಯ ಕಡೆಗೆ, ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗ್ತಾ ಇರುವಂಥ ವೇಳೆಯಲ್ಲಿ ಯೇಸು ಕ್ರಿಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಶಿಷ್ಯರ ಜೊತೆಯಲ್ಲಿ ಸೇರಿಕೊಂಡು ಈ ಮಾತಾಡ್ತಾ ಒಂದು ಮಾತು ಹೇಳ್ತಿದ್ದಾನೆ. ಅದೇನಂತ ಹೇಳಿದರೆ 27ನೇ ವಚನವನ್ನು ನಾನು ನಿಮಗೋಸ್ಕರವಾಗಿ ಓದ್ತೇನೆ. ಲೂಕನು ಬರೆದ ಸುವಾರ್ತೆ, ದ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 24 ಆ್ಯಂಡ್ ವರ್ಸ್ 27. ಅದೇನೆಂದರೆ, ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಆ ಇಬ್ಬರು ಶಿಷ್ಯರಿಗೆ ಹೇಳಿದನಂತೆ, ನಮ್ಮ ಕರ್ತನಾದ ಯೇಸು. ಹಾಗಾದರೆ ಸಮಸ್ತ ಗ್ರಂಥಗಳಲ್ಲಿ ಕ್ರಿಸ್ತನ ಬಗ್ಗೆ ಇದೆ. ಯೋಹಾನ 5:39 ಕೂಡ ತನ್ನ ವಿಷಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಲಿಖಿತವಾಗಿದೆ, ಅದರಿಂದ ನಿತ್ಯ ಜೀವ ಎಂಬುದಾಗಿ ಹೇಳಿರುವಾಗ, ಕೀರ್ತನೆಗಳನ್ನು ಅಧ್ಯಯನ ಮಾಡುವುದರಿಂದ ಕ್ರಿಸ್ತನನ್ನೇ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಕ್ರಿಸ್ತನನ್ನೇ ನಾವು ಆಲೋಚನೆ ಮಾಡ್ತಾ ಇದ್ದೇವೆ, ಕ್ರಿಸ್ತನನ್ನೇ ನಾವು ಅನ್ವಯಿಸಿಕೊಳ್ತಾ ಇದ್ದೇವೆ ಎಂಬುದಾಗಿ ತಿಳಿಯತಕ್ಕದ್ದು. 2ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ, ಅದು ನಾನು ಈಗಾಗಲೇ ಹೇಳಿದ ಹಾಗೆ ಮೆಸ್ಸಿಯನ ಕೀರ್ತನೆ. ಮೆಸ್ಸಿಯನ ಕುರಿತಾಗಿ 14 ವಿಷಯಗಳು ಈ 2ನೇ ಕೀರ್ತನೆಯಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ನೋಡಿಕೊಳ್ಳೋಣವೇ? ಬನ್ನಿರಿ. ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? 2ನೇ ವಚನ, 2ನೇ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 2 ವರ್ಸ್ 2. ಯೆಹೋವನಿಗೂ ಪ್ಲಸ್ ಮತ್ತು ಆತನು ಅಭಿಷೇಕಿಸಿದವನಿಗೂ
ಅಂದರೆ ಕ್ರಿಸ್ತನ ಬಗ್ಗೆ ಇದು ಮೊದಲನೇ ವಿಷಯ. ಆತನು ಅಭಿಷೇಕಿಸಿದವನು ಎಂಬುದಾಗಿ ಇಲ್ಲಿ ಕ್ರಿಸ್ತನ ಬಗ್ಗೆ ಹೇಳಲಾಗಿದೆ. ಹಾಗಾದರೆ ಕ್ರಿಸ್ತನು ಅಂದರೆ ಅರ್ಥ ಅಭಿಷಿಕ್ತನು, ಅಭಿಷೇಕ ಹೊಂದಿದ ಆತನು ಎಂಬುದಾಗಿ, ಮೆಸ್ಸಿಯನು ಎಂಬುದಾಗಿ ಕೂಡ. ಈ ಕ್ರಿಸ್ತನು ಆತನಿಗೆ ವಿರೋಧವಾಗಿ ಅಂತ ಹೇಳ್ಬಿಟ್ಟು 2ನೇ ವಚನದಲ್ಲಿದೆ. ವಿರೋಧ ಅಂದರೆ ಆ್ಯಂಟಿ, ವಿರುದ್ಧ. ಹಾಗಾದರೆ ಆ್ಯಂಟಿ ಕ್ರೈಸ್ಟ್ ಅಂತ ಹೇಳಿದರೆ ಅಭಿಷಿಕ್ತನಿಗೆ ವಿರುದ್ಧವಾದವರು. ಹಾಗಾದರೆ ಕ್ರಿಸ್ತ ವಿರೋಧಿಗಳು ಅಂದೇ ಇದ್ದರು. ಸುಮಾರು 3000 ವರ್ಷಗಳ ಹಿಂದೆಯೇ ಕೀರ್ತನೆ 2ನೇ ಅಧ್ಯಾಯದಲ್ಲಿ ಅವರ ಬಗ್ಗೆ ನಾವು ನೋಡ್ತೇವೆ. ಆ್ಯಂಟಿ ಕ್ರೈಸ್ಟ್, ಕ್ರಿಸ್ತನಿಗೆ ವಿರೋಧವಾದವರು ಅಥವಾ ಅಭಿಷಿಕ್ತನಿಗೆ ವಿರೋಧವಾದವರು. ಸ್ಪಿರಿಟ್ ಆಫ್ ಆ್ಯಂಟಿ ಕ್ರೈಸ್ಟ್ ಅಂದರೆ ಕ್ರಿಸ್ತನ ಆತ್ಮಕ್ಕೆ ವಿರುದ್ಧವಾದಂಥ ಆತ್ಮ ನಾವು ಹೊಂದುವಂಥದ್ದು. ಒಬ್ಬ ಆ್ಯಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ ಎಂಬ ವ್ಯಕ್ತಿ ಬರಲಿಕ್ಕಿದ್ದಾನೆ ಲೋಕದಲ್ಲಿ. ಅವನ ಆತ್ಮ ಕ್ರಿಸ್ತನಿಗೆ ವಿರುದ್ಧವಾದಂಥ ಒಂದು ಆತ್ಮ. ಸರಿ, ಕ್ರಿಸ್ತನ ಬಗ್ಗೆ 14 ಸತ್ಯಾಂಶಗಳನ್ನು 2ನೇ ಕೀರ್ತನೆಯಲ್ಲಿ ನೋಡ್ಬೋದು. ಒಂದನ್ನು ನಾವು ನೋಡ್ಕೊಂಡಿದ್ವಿ. 2ನೇದಾಗಿ 5ನೇ ವಚನದಲ್ಲಿದೆ, ನಾನು ನೇಮಿಸಿದ ಅರಸನನ್ನು. ಹಾಗಾದರೆ 2ನೇದಾಗಿ ಮೊದಲನೇದು ಅಭಿಷಿಕ್ತನು, 2ನೇದು ಅರಸನು, ದೇವರಿಂದ ನೇಮಿತವಾದ ಅರಸನು ಈ ಕ್ರಿಸ್ತನು. 3ನೇದಾಗಿ ಆತನ ಬಗ್ಗೆ ನೋಡುವಾಗ ಕ್ರಿಸ್ತನು ಮಾತನಾಡುವಂಥ ಒಂದು ಮಾತನ್ನು ನಾವು 2ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಮಾತನಾಡುವಂಥ ಮಾತು, ನಾವು ಕ್ರಿಸ್ತ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಹುಟ್ಟಿದರು ಮತ್ತು ಆತನು ಹೊಸ ಒಡಂಬಡಿಕೆಯಲ್ಲಿ ಆತನ ಬಗ್ಗೆ ಅಂತ ನಾವು ನೋಡ್ತೀವಿ. ಆದರೆ ಕ್ರಿಸ್ತನು ಮಾತನಾಡಿದ್ದನ್ನು 2ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನು ಹುಟ್ಟುವುದಕ್ಕೆ 1000 ವರ್ಷಗಳ ಮುಂಚೆನೇ ಆತನು ಮಾತನಾಡ್ತಾ ಇದ್ದಾನೆ. ತಾನು ಹುಟ್ಟುವುದಕ್ಕೆ 1000 ವರ್ಷಗಳ ಮುಂಚೆಯೇ ಆತನು ಮಾತನಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಾವು ನೋಡುವಾಗ, ಸುಮಾರು 1500 ವರ್ಷಗಳ ಮುಂಚೆಯೇ ಆತನು ಕೀರ್ತನೆ 2ರಲ್ಲಿ ಮಾತಾಡ್ತಿದ್ದಾನೆ. ಅಂದರೆ ಆತನು ಜಗದುತ್ಪತ್ತಿಗೆ ಮುಂಚೆಯೇ ಇದ್ದ ವ್ಯಕ್ತಿ ಯೇಸು ಕ್ರಿಸ್ತನ್. ಮನುಷ್ಯನಾಗಿ ಬಂದು ಹುಟ್ಟಿದ 2000 ವರ್ಷಗಳ ಹಿಂದೆ. ಹೌದು, ಮನುಷ್ಯನಾಗಿ ಹುಟ್ಟಿದ್ದು 2000 ವರ್ಷಗಳ ಹಿಂದೆ. ಆದರೆ ಆತನು ಹುಟ್ಟುವುದಕ್ಕೆ ಮುಂಚಿತವಾಗಿ ಆತನು ಸದಾಕಾಲ ಇರುವಾತನೇ ಆಗಿದ್ದನು. ಆದ ಕಾರಣ ಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ಸುಮಾರು 1500 ವರ್ಷಗಳ ಮುಂಚೆ ಯೇಸು ಕ್ರಿಸ್ತನು ಮಾತನಾಡುವಂಥದ್ದನ್ನು ಕೇಳಿಸ್ಕೊಡ್ರಿ. ಕೀರ್ತನೆ 2ರಲ್ಲಿ ಅದೇನೆಂದರೆ, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ ಕೇಳಿರಿ. ಇದು ಯೇಸು ಸ್ವಾಮಿಯ ಮೊದಲನೇ ಮಾತು. ಆದಿಯಲ್ಲಿ ವಾಕ್ಯವಾಗಿದ್ದಾತನು ಈಗ ವಾಕ್ಯದ ಬಗ್ಗೆ ಮಾತಾಡ್ತಿದ್ದಾನೆ. ಯೆಹೋವನ ವಾಕ್ಯದ ಬಗ್ಗೆ, ಇರುವಾತನೇ ಆಗಿರುವ ಆತನ ವಾಕ್ಯದ ಬಗ್ಗೆ ಆತನು ಮಾತನಾಡಿಬಿಟ್ಟು ಕೇಳಿರಿ. ಆತನು, ನಾನು ಅಂತ ಹೇಳ್ಬಿಟ್ಟು ಕ್ರಿಸ್ತನಲ್ಲಿ ಮಾತನಾಡಿಬಿಟ್ಟು ಆತನು ಅಂತ ಹೇಳ್ಬಿಟ್ಟು ತಂದೆ ಬಗ್ಗೆ ಹೇಳಿಬಿಟ್ಟು ಆತನು ನನಗೆ ಎಂಬುದಾಗಿ ಹೇಳಿಬಿಟ್ಟು, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ದೇವರು ನನಗೆ ನೀನು ಮಗನು ಎಂಬುದಾಗಿ ಹೇಳಿ, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂಬುದಾಗಿ ಹೇಳಿದ್ದನ್ನು ಯೇಸು ಕರ್ತನು, ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕೀರ್ತನೆ 7ನೇ ವಚನದಲ್ಲಿ, ಅಂದರೆ ಕೀರ್ತನೆ 2:7ರಲ್ಲಿ ನಾವು ನೋಡ್ಕೊಳ್ತಿದ್ದೀವಿ. ಕ್ರಿಸ್ತನ ಬಗ್ಗೆ ಸುಮಾರು 6 ವಿಷಯಗಳನ್ನು ಈಗಾಗಲೇ ನೋಡ್ಕೊಂಡಿದ್ವಿ. ಇನ್ನೂ ಕೂಡ ಕೆಲವು 8 ವಿಷಯಗಳಿದೆ, ಅದನ್ನು ನಾವು ನೋಡಿಕೊಳ್ಳೋಣ್ರಿ. 8ನೇ ವಚನ, ಇದು ಮೆಸ್ಸಿಯನ ಕುರಿತಾದ ಕೀರ್ತನೆ, ಮೆಸ್ಸಿಯನ್ನು ಮಾತನಾಡಿದಂಥ ಕೀರ್ತನೆಯನ್ನು ನಾವು ನೋಡ್ತೇವೆ. ಈಗ ಮೆಸ್ಸಿಯನ್ನು ಮುಂದುವರಿಸಿ ಮಾತನಾಡ್ತಾ ಇರುವಂಥ ಒಂದು ಮಾತು ಏನೆಂದರೆ, ನೀನು ಕೇಳಿಕೊಂಡರೆ, ಅಂದರೆ ತಂದೆಯಾದ ದೇವರು ತನಗೆ ಹೇಳಿದಂಥ ಮಾತನ್ನು ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂಥ
ಮಾತನ್ನು ನಾವು ನೋಡ್ತಿದ್ದೇವೆ. ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ, ನೀನು ಕೇಳಿಕೊಂಡರೆ, ನೀನು ಪ್ರಾರ್ಥನೆ ಮಾಡಿದರೆ. ಈ ಕೀರ್ತನೆಯಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡಬೇಕಾದೇನೆಂದರೆ, ಪ್ರತಿ ಕೀರ್ತನೆಯು ಒಂದು ಪ್ರಾರ್ಥನೆ, ಕೀರ್ತನೆಯ ಪ್ರಾರ್ಥನೆ. ಪ್ರತಿ ಕೀರ್ತನೆಯಲ್ಲಿ ನಾವು ಅದನ್ನು ನೋಡ್ಬೋದು. ಅವನ ಕಾರ್ಯವೆಲ್ಲ ಸಫಲವಾಗುವುದಂಥ ಕೀರ್ತನೆ. ಧ್ಯಾನ ಮಾಡೋದು ಒಂದು ಪ್ರಾರ್ಥನೆ. ಹಗಲಿರುಳು ಧ್ಯಾನಿಸ್ತಾ ಇರುವಂಥ ದೇವರ ವಾಕ್ಯವನ್ನು ಧ್ಯಾನಿಸಿ, ದೇವರ ವಾಕ್ಯವನ್ನು ಪ್ರಾರ್ಥಿಸಿ, ದೇವರ ವಾಕ್ಯವನ್ನು ಆರಿಕೆ ಮಾಡಿ, ದೇವರ ವಾಕ್ಯವನ್ನು ಆಲೋಚಿಸುವಂಥದ್ದು ಕೂಡ ಒಂದು ಪ್ರಾರ್ಥನೆಯ ಜೀವನ. ಮೊದಲನೇ ಕೀರ್ತನೆಯಲ್ಲಿ ಪ್ರಾರ್ಥನೆ, ಎರಡನೇ ಕೀರ್ತನೆ 2:8 ಪ್ರಾರ್ಥನೆ. ಪ್ರತಿ 150 ಕೀರ್ತನೆಯಲ್ಲಿಯೂ ಪ್ರಾರ್ಥನೆಯನ್ನು ನಾವು ನೋಡಿಕೊಳ್ಳಬಹುದು. 150 ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನನ್ನು ನಾವು ನೋಡಿಕೊಳ್ಳಬಹುದು. 150 ಕೀರ್ತನೆಯಲ್ಲಿಯೂ ಮಾರ್ಗದರ್ಶನವನ್ನು ನಾವು ನೋಡಿಕೊಳ್ಳಲು ಸಾಧ್ಯ. ಇಲ್ಲಿ ಒಂದು ಮಾತು ಗಮನಿಸಬೇಕು. ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಟುಡೇ ಐ ಹ್ಯಾವ್ ಬಿಗಾಟನ್ ಯು. ಪಡೆದಂಥ ಉದ್ದೇಶ ಇಮಿಡಿಯೇಟ್ಲಿ, ಕೂಡಲೇ ಏನಂತ ನೋಡುವಾಗ, ನೀನು ಕೇಳಿಕೊಂಡರೆ ಪ್ರಾರ್ಥನೆ. ಇನ್ನೊಂದು ಮಾತು ಈ ರೀತಿಯಾಗಿ ಹೇಳ್ಬೋದು, ಬಾರ್ನ್ ಟು ಪ್ರೇ, ಹುಟ್ಟಿದ್ದು ಪ್ರಾರ್ಥಿಸುವುದಕ್ಕೆ ಅಂತ ನಾವು ನೋಡ್ತೀವಿ ರೀ. ನೀನು ಕೇಳಿಕೊಂಡ್ರೆ ನಾನು ಅನ್ಯ ಜನಗಳನ್ನು ನಿನಗೆ ಅಧೀನ ಮಾಡ್ತೇನೆ ಮತ್ತು ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡ್ತೇನೆ. ಅದು ಕೂಡ ಇನ್ನೊಂದು ವಿಷಯ. ಮತ್ತು ನೀನು ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ ಮತ್ತು ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ. ಈ ರೀತಿಯಾಗಿ ಹೇಳಿಬಿಟ್ಟು ಆನಂತರ ಆತನು ಮಗನಿಗೆ ಮುದ್ದಿಡಿರಿ, ಮಗನಿಗೆ ಅಧೀನವಾಗಿರಿ. ಮುದ್ದಿನಲ್ಲಿ 2 ವಿಧವಾದಂಥ ಮುದ್ದಿಡುವಂಥದ್ದು. ಒಂದು ಯೂದನ ಮುದ್ದು, ಅಂದರೆ ಸ್ನೇಹಿತನಾಗಿದ್ದ, ವಿಶ್ವಾಸಿಯಾಗಿದ್ದ, ಜೊತೆ ಸೇವಕನಾಗಿದ್ದ, ಆದರೂ ಅದು ಕುಯುಕ್ತಿಯ, ಮೋಸದ, ವಂಚನೆಯ ಮುದ್ದಾಗಿತ್ತು. ಆದರೆ ಲೂಕ 7ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋದಾದರೆ, ಒಬ್ಬ ಆ ಮಹಿಳೆ, ಪಾಪಿಯಾದಂಥ ಆಕೆ ಯೇಸು ಕ್ರಿಸ್ತನಿಗೆ ಪಶ್ಚಾತ್ತಾಪದಿಂದ ಆ ರೀತಿಯಾಗಿ ಮೊರೆಯಿಡುವಂಥದ್ದನ್ನು, ಮುದ್ದಿಡುವಂಥದ್ದನ್ನು ನೋಡ್ತೇವೆ. ದೇವರ ಮೊರೆ ಹೊಕ್ಕವರೆಲ್ಲರೂ ಧನ್ಯರು ಎಂಬುದಾಗಿ ಮುಕ್ತಾಯವಾಗ್ತದೆ ಕೀರ್ತನೆ 2ನೇ ಅಧ್ಯಾಯ. ಕೀರ್ತನೆ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.